ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ FA1 ಅಂದರೆ ಪ್ರಥಮ ರೂಪನಾತ್ಮಕ ಮೌಲ್ಯಾಂಕನ ಜುಲೈ 2026ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ನಾನು ನಿಮಗೆ ಇಂಗ್ಲೀಷ್ ಆಗಿರ್ಬೋದು, ಓಕೆ, ಸೊ EVS ಆಗಿರ್ಬೋದು, ಬೈಲ್ಯಾಂಗ್ವಲ್ ಇಂಗ್ಲೀಷ್ ಮತ್ತು ಬೈಲ್ಯಾಂಗ್ವಲ್ EVS ಎರಡನ್ನೂ ಕೂಡ ಹಾಕಿದ್ದೀನಿ. ಮ್ಯಾಥ್ಸ್ ಬೇಗನೆ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ನಮ್ಮ ಬಳಿ LBA ಮತ್ತು FA ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಯಾರಿಗೆ ಅವಶ್ಯಕತೆ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ LBA ಆಧಾರವಾಗಿಟ್ಟುಕೊಂಡೇ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರೋದು. ಸೊ ಒಟ್ಟು ಆಗಬೇಕಾಗಿರ್ತಕ್ಕಂಥ ಪಠ್ಯಕ್ರಮ ನೋಡಿ. ಜೂನ್ನಲ್ಲಿ 10%, ಜುಲೈದಲ್ಲಿ 15%, ಓವರಾಲ್ 25%. ಅಂದರೆ ತೆಗೆದುಕೊಂಡಿರ್ತಕ್ಕಂಥ ಪಾಠಗಳಿದ್ದಾವೆ. ಒಟ್ಟಿಗೆ ಬಾಳೋ ಆನಂದ ಗದ್ಯ, ನದಿಯ ಅಳಲು ಗದ್ಯ, ಗಿಡಮರ ಪದ್ಯ, ಸ್ವಾತಂತ್ರ್ಯದ ಹನತೆ ಪದ್ಯ, ಕಾಮನ ಬಿಲ್ಲು ಅಂತಕ್ಕಂಥ ಪೂರಕ ಪಾಠ. ಸೊ ಒಟ್ಟು ಇಲ್ಲಿ ಅಂಕ ಹಂಚಿಕೆಗಳನ್ನು ಕೊಟ್ಟಿದ್ದೀನಿ. ಒಟ್ಟಿಗೆ ಬಾಳೋ ಆನಂದ 3 ಅಂಕ 2 ಪ್ರಶ್ನೆ, ನದಿಯ ಅಳಲು 4 ಅಂಕ 2 ಪ್ರಶ್ನೆ, ಗಿಡಮರ 3 ಅಂಕ 2 ಪ್ರಶ್ನೆ, ಸ್ವಾತಂತ್ರ್ಯದ ಹನತೆ 2 ಅಂಕ 2 ಪ್ರಶ್ನೆ, ಕಾಮನ ಬಿಲ್ಲು 3 ಅಂಕ 2 ಪ್ರಶ್ನೆ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥದ್ದು 15 ಅಂಕಗಳಿದ್ದಾವೆ. 10 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಬಳಕೆಯನ್ನು ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರೋದು. ಉದ್ದಿಷ್ಟಗಳು: ಅರಿವಿಗೆ 6 ಅಂಕ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಪ್ರಶ್ನೆ ವಿಧಗಳಲ್ಲಿ ವಸ್ತುನಿಷ್ಠ 6 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳಕ್ಕೆ 6 ಅಂಕ, ಸಾಧಾರಣಕ್ಕೆ 6 ಅಂಕ, ಕಠಿಣಕ್ಕೆ 3 ಅಂಕ, ಒಟ್ಟು 15 ಅಂಕ. ಪಾಠ ವಿಧ ಆಧರಿಸಿ ಅಂಕ ಹಂಚಿಕೆಯನ್ನು ನೋಡೋದಾದರೆ ಗದ್ಯದಿಂದ 4 ಪ್ರಶ್ನೆ 7 ಅಂಕ ಕೊಟ್ಟಿದ್ದೀವಿ, ಪದ್ಯದಿಂದ 4 ಪ್ರಶ್ನೆ 5 ಅಂಕ ಕೊಟ್ಟಿದ್ದೀವಿ, ಪೂರಕ ಪಾಠದಿಂದ 2 ಪ್ರಶ್ನೆ 3 ಅಂಕಕ್ಕೆ ಕೊಟ್ಟಿರೋದು. ಒಟ್ಟು ಇಲ್ಲಿರೋದು 10 ಪ್ರಶ್ನೆಗಳು 15 ಅಂಕಗಳಿಗೆ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಇತ್ತು. ಆಮೇಲೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂಕ ಹಂಚಿಕೆಗಳನ್ನು ನೋಡ್ಕೊಂಡು ಬರೋದಾದರೆ ಏನಿದೆ ಅಂತಂದರೆ ಇದರಲ್ಲಿ ಒಟ್ಟಿಗೆ ಬಾಳೋ ಆನಂದ ಅಂತಕ್ಕಂಥ ಗದ್ಯಪಾಠದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ನದಿಯ ಅಳಲು ಗದ್ಯಪಾಠಕ್ಕೆ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ಗಿಡಮರ ಪದ್ಯ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಸ್ವಾತಂತ್ರ್ಯದ ಹನತೆ 1 ಅಂಕದ 2 ಪ್ರಶ್ನೆಗಳಿದ್ದಾವೆ, 2 ಪ್ರಶ್ನೆ 2 ಅಂಕ. ಕಾಮನ ಬಿಲ್ಲು ಪೂರಕ ಪಾಠದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕಕ್ಕೆ ಬಳಕೆಯನ್ನು ಮಾಡಿರೋದು. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6, 2 ಅಂಕದ 3, 3 ಅಂಕದ 1, ಒಟ್ಟು 10 ಪ್ರಶ್ನೆಗಳನ್ನು 15 ಅಂಕಗಳಾಗಿ ಬಳಕೆಯನ್ನು ಮಾಡಿರ್ತಕ್ಕಂಥದ್ದಿತ್ತು. ತುಂಬ LBAದಲ್ಲಿರ್ತಕ್ಕಂಥದ್ದೇ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ನಿಮಗೆ ಕೊಟ್ಟಿರೋದು. ಓಕೆ, ಡೈರೆಕ್ಟಾಗಿ ಉತ್ತರದ ಪುಟವನ್ನು ತೋರಿಸ್ತೀನಿ. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026. ಮಾದರಿ ಉತ್ತರಗಳು: ತರಗತಿ 5, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಅಂಕಗಳು 15. ಮೇನ್ಸ್ 1. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್, ಇದು ಅಮ್ಮನ ಮರ. ಇಲ್ಲಿ ಅಮ್ಮ ಎಂಬುದರ ಲಿಂಗ ರೂಪ: A ಪುಲ್ಲಿಂಗ, B ಸ್ತ್ರೀಲಿಂಗ, C ನಪುಸಕ ಲಿಂಗ, D ಯಾವುದೂ ಅಲ್ಲ. ಸೊ ಆಪ್ಷನ್ ಬಿ ಇದೆ ನೋಡಿ, ಸ್ತ್ರೀಲಿಂಗ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಮಲಿನ ಪದದ ಅರ್ಥ: A ಕೊಳಕು, B ಭಯ, C ಧೈರ್ಯ, D ಅನಾಹುತ. ಸೊ ಮಲಿನ ಪದದ ಅರ್ಥ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ A ಕೊಳಕು ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರೀಬೇಕು. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಗಿಡ ಮರಗಳಲ್ಲಿ ಭೇದವಿದೆ. ಇಲ್ಲಿ ಸರಿ ತಪ್ಪನ್ನು ತಿಳಿಸ್ಲಿಕ್ಕೆ ಕೇಳಿದರು. ಸೊ ಏನಾಗ್ತದಪ್ಪ ಅಂದ್ರೆ ಈ ವಾಕ್ಯ ಏನಪ್ಪ ಅಂತಂದರೆ ತಪ್ಪಾಗಿರ್ತಕ್ಕಂಥದ್ದು ಇತ್ತು. ಗಿಡ ಮರಗಳಲ್ಲಿ ಭೇದವಿದೆ. ಸೊ ಎಲ್ಲ ಗಿಡ ಮರಗಳು ಒಂದೇ ತಾನೇ? ಎಸ್. ಮುಕ್ತಿ, ಇದರ ಪ್ರಾಸಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪ್ರಾಸಪದ ಬರೆದಾಗ ಏನಾಗ್ತದಪ್ಪ ಅಂದರೆ ಯುಕ್ತಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಕೂಡ 2 ಪ್ರಶ್ನೆಗಳನ್ನ ಕೇಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಅಂತ ಕೇಳಿದ್ದಾರೆ. ಕಾಮನ ಬಿಲ್ಲು ಜೋರು ಮಳೆ ಬಂದು ನಿಂತ ಮೇಲೆ 7 ಬಣ್ಣಗಳಿಂದ ಮೂಡುತ್ತದೆ ಅಂತ ಇತ್ತು. ಪ್ರಶ್ನೆ 6 ಇತ್ತು, ನಾವು ಯಾರಿಗೆ ಗೌರವ ಸಲ್ಲಿಸಬೇಕು? ಉತ್ತರ: ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ ಬರೆದರೆ ಸಾಕು. ಇನ್ನು 2-3 ವಾಕ್ಯದ ಉತ್ತರಗಳನ್ನು ಬರಲಿಕ್ಕೆ 2 ಪ್ರಶ್ನೆ ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 4 ಅಂಕ. ಪ್ರಶ್ನೆ 7, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಉತ್ತರ:
ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಪ್ರಶ್ನೆ 8, ಮನುಷ್ಯನ ಬದುಕು ಯಾವಾಗ ಸಾರ್ಥಕವಾಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಭೇದ ಭಾವವನ್ನು ತೊರೆದಾಗ ಸಾರ್ಥಕವಾಗ್ತದೆ, ಪರರಿಗೆ ಉಪಕಾರಿಯಾದರೆ ಸಾರ್ಥಕವಾಗ್ತದೆ ಅಂತಕ್ಕದ್ದನ್ನು ಉತ್ತರದಲ್ಲಿ ನೀವು ಬರಿಬೇಕು. ಮುಂದಿನ ಪ್ರಶ್ನೆ ಕೇಳಿತು, ಕೆಳಗಿನವುಗಳನ್ನು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳಾಗಿ ವಿಂಗಡಿಸಬೇಕು. ಒಂದು ಪ್ರಶ್ನೆ 2 ಅಂಕಕ್ಕೆ ಇತ್ತು. ಇಲ್ಲಿ ನದಿ, ವ್ಯಾಪಾರಿ, ಪೂಜಾರಿ, ಹೆಂಗಸು, ಮಮತ, ಮೇರಿ, ದೇಶ. ಸೊ ಏನು ಉತ್ತರ ಆಗ್ತದಪ್ಪ ಅಂತಂದರೆ ಇದರಲ್ಲಿ ಎಸ್, ರೂಢನಾಮಗಳು ಯಾವಿದಾವೆ ಅಂತಂದರೆ ನದಿ, ಹೆಂಗಸು ಮತ್ತು ದೇಶ ಇವೆಲ್ಲ ಏನಪ್ಪ ಅಂತಂದರೆ ರೂಢನಾಮಗಳಾಗಿ ಬರ್ತವೆ. ಇನ್ನು ಅಂಕಿತ ನಾಮಗಳಕ್ಕೆ ಬಂದಾಗ ಮೇರಿ ಮತ್ತು ಮಮತ ಅಂತ ಇದೆ ನೋಡಿ, ಅವೆಲ್ಲ ಏನಪ್ಪ ಅಂತಂದರೆ ಅಂಕಿತ ನಾಮಗಳು ಬರ್ತವೆ. ಇನ್ನು ಲಾಸ್ಟ್ 2 ಪೂಜಾರಿ ಮತ್ತು ವ್ಯಾಪಾರಿ ಅಂತಕ್ಕಂಥದ್ದಿದೆ ನೋಡಿ, ಅವೆಲ್ಲ ಏನಪ್ಪ ಅಂತಂದರೆ ಅನ್ವರ್ಥನಾಮಗಳು ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಈ ಪ್ರಶ್ನೆನೂ ಕೂಡ ನೀವು ಆರಾಮಾಗಿ ಗ್ರಾಮರ್ದಿಂದ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದೇ ಪ್ರಶ್ನೆ ಒಂದು ಕೊಟ್ಟಿತ್ತು. ಇನ್ನು ಲಾಸ್ಟ್ ಪ್ರಶ್ನೆ 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಒಂದು ಪ್ರಶ್ನೆ 3 ಅಂಕಕ್ಕೆ ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಓಕೆ, ಸೊ ನೀರನ್ನು ಕುಡಿಯಲು ಉಪಯೋಗಿಸ್ತೀವಿ, ಗಿಡ ಮರಗಳಿಗಾಗಿ ಉಪಯೋಗಿಸ್ತೀವಿ, ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗಿಸ್ತೀವಿ, ಪ್ರಾಣಿಗಳನ್ನು ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಬಟ್ಟೆ ತೊಳೆಯಲು ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ನೀರನ್ನು ಉಪಯೋಗಿಸ್ತೀವಿ ಅನ್ನೋದನ್ನು ನೀವು ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಓಕೆ. ಇಷ್ಟು ಹೊಸದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸವಿಗನ್ನಡ ಇದೆ LBA ಆಧಾರಿತವಾಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಟ್ಟಿರೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವು ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಷಯದಲ್ಲಿ. ಆಲ್ರೆಡಿ ಎಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಬೈಲಿಂಗ್ವಲ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ನಿಮಗೆ ಭಾಳಷ್ಟು ಕೊಡ್ತಾ ಇದ್ದೀವಿ. ಸೊ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ಬಾಯ್.